ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ಸರ್ವ ಘನತೆ ಗೌರವಗಳ ಹಾಗೂ ಪಟ್ಟ ಪದವಿಗಳ ಕಾರಣಕರ್ತರೇ, ನಮಗೆ ನೆರವಾಗಿ ಸಕಲವನ್ನು ನೀವು ವೃದ್ಧಿಗೊಳಿಸಿ ನೆಲೆಗೊಳಿಸುತ್ತೀರಿ. ನಿಮ್ಮ ಕ್ರಮಬದ್ಧ ಯೋಜನೆಯ ಪ್ರಕಾರ ನಮ್ಮ ಸ್ವಭಾವವು ಸತತ ವಿಕಾಸಗೊಳ್ಳುತ್ತದೆ. ಅಂತೆಯೇ ದಿವ್ಯ ಸಂಸ್ಕಾರಗಳ ಮೂಲಕ ನೀವು ಏರ್ಪಡಿಸಿದ ಯಾಜಕ ಮಹಾಯಾಜಕರನ್ನು ನೇಮಿಸಿದ್ದೀರಿ. ಹಾಗೆಯೇ ಉಪಯಾಜಕರನ್ನು ಅವರ ವರ್ಗಕ್ಕೆ ನಡೆದು ಬರುವಂತೆ ಮಾಡಿದ್ದೀರಿ. ಅವರ ಸ್ಥಾನಕ್ಕೂ ಕಾರ್ಯಗಳಿಗೂ ನೆರವಾಗಲು ಕೆಲವರನ್ನು ಉಪವರ್ಗದಲ್ಲಿಯೂ ದ್ವಿತೀಯ ಅಂತಸ್ತಿನಲ್ಲಿಯೂ ಸಹಕಾರಿಗಳನ್ನಾಗಿ ಆಯ್ಕೆ ಮಾಡಿದ್ದೀರಿ. ಹೀಗೆ ಮರಳುಗಾಡಿನಲ್ಲಿ 70 ಮಂದಿ ವಿವೇಕವುಳ್ಳ ವ್ಯಕ್ತಿಗಳನ್ನು ಚುನಾಯಿಸಿ ಮೋಸೆಸಿದ ಆಡಳಿತ ನಿಯೋಗವು ಅವರ ಮುಖಾಂತರ ಸುಗಮವಾಗಿ ಸಾಗುವಂತೆ ಮಾಡಿದ್ದೀರಿ. ಈ ವ್ಯಕ್ತಿಗಳ ಸಹಾಯದಿಂದ ಅಸಂಖ್ಯಾತ ಜನರನ್ನು ಸುಲಭವಾಗಿ ಆಳಲು ಮೋಸೆಸರಿಗೆ ಸಾಧ್ಯವಾಯಿತು. ಹಾಗೆಯೇ ಆರೋನನು ಹೇರಳವಾಗಿ ಪಡೆದಿದ್ದ ವರಗಳನ್ನು ಅವರ ಮಕ್ಕಳ ಮೇಲೆ ಸುರಿಸಿ ಪರಿಹಾರ ಬಲಿಯನ್ನು ಅರ್ಪಿಸಲು, ದಿವ್ಯ ಸಂಸ್ಕಾರಗಳನ್ನು ನೆರವೇರಿಸಲು ಅವರನ್ನು ಯೋಗ್ಯರನ್ನಾಗಿ ಮಾಡಿದ್ದೀರಿ. ಪ್ರಭುವೇ, ಈ ನಿಮ್ಮ ಯೋಜನೆಯ ಪ್ರಕಾರ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಪ್ರೇಷಿತರಿಗೆ ದ್ವಿತೀಯ ಅಂತಸ್ತಿನ ಸಹಾಯಕರನ್ನಿಟ್ಟು ಅವರ ಮುಖಾಂತರ ಇಡೀ ಲೋಕಕ್ಕೆ ಶುಭ ಸಂದೇಶವನ್ನು ಸಾರುವಂತೆ ಮಾಡಿದ್ದೀರಿ. ಆದ್ದರಿಂದ ಪ್ರಭುವೇ, ನಮ್ಮ ಬಲಹೀನತೆ ಗೀತೆಯನ್ನು ವೀಕ್ಷಿಸಿ ನಮಗೆ ಇಂತಹ ಸಹಕಾರಿಗಳನ್ನು ಇನ್ನೂ ಅಧಿಕ ಸಂಖ್ಯೆಯಲ್ಲಿ ದಯಪಾಲಿಸಿ. ಸರ್ವಶಕ್ತ ಪಿತನೇ, ನಿಮ್ಮ ಭಕ್ತರಾದ ನಮ್ಮ ಜೋಯಲ್ ವೇಕಸಿಯವರಿಗೆ ಯಾಜಕ ಪದವಿಯನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಪಾವನತೆ ನೀಡುವ ಪವಿತ್ರಾತ್ಮನನ್ನು ಇವರಿಗಿತ್ತು ಇವರ ಅಂತರಂಗವನ್ನು ನೂತನಗೊಳಿಸಿರಿ. ನಿಮ್ಮ ವರಪ್ರಸಾದದಿಂದ ಇವರು ಪುರೋಹಿತ ವರ್ಗದಲ್ಲಿ ದ್ವಿತೀಯ ಅಂತಸ್ತನ್ನು ಪಡೆದು ತಮ್ಮ ನಡೆ ನುಡಿಗಳಲ್ಲಿ ಸದ್ಗುಣ ಆದರ್ಶ ಜೀವಿಯಾಗಿ ಬಾಳಿದರು. ಇವರು ಧರ್ಮಾದರ್ಶನ ನಿಷ್ಠಾವಂತ ಸಹಕಾರಿಯಾಗಿದ್ದರು. ಹೀಗೆ ಶುಭ ಸಂದೇಶ ವಾರ್ತೆಯು ವಿಶ್ವದ ಎಲ್ಲೆಡೆಯಲ್ಲೂ ಹರಡಿ ಸರ್ವ ಜನಾಂಗಗಳು ಕ್ರಿಸ್ತದಲ್ಲಿ ಒಂದುಗೂಡಿ ದೇವರ ಪವಿತ್ರ ಪ್ರಜೆಯಾಗಿ ಮಾರ್ಪಟ್ಟಿದೆ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಲ್ಲಿ ಯುಗ ಯುಗಾಂತರ ಜೀವಿಸಿ ಆಳುವ ನಮ್ಮ ಪ್ರಭು, ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.